ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈ ಶ್ಲೋಕದಲ್ಲಿ ಸದ್ಗುರುವಿನಿಂದ ಶಿಷ್ಯರಿಗೆ ಆಗುವ ಅನುಗ್ರಹ ಸ್ವರೂಪವನ್ನು ಸಂಗ್ರಹವಾಗಿ ತಿಳಿಸಿರುತ್ತದೆ. ಸದ್ಗುರುವು ಶಿಷ್ಯನಿಗೆ ಮುಖ್ಯವಾದ ಗ್ರಂಥಿಭೇದ, ಶಕ್ತಿಪಾತ ಎಂಬ 2 ಬಗೆಯ ಪರಮಾನುಗ್ರಹವನ್ನು ಮಾಡುತ್ತಾನೆ. ಪ್ರಪಂಚಕ್ಕೂ ಸಂಸಾರಿಗಳಿಗೂ ಬಿದ್ದಿರುವ ಮನಸ್ಸಿನ ಗಂಟು ಗ್ರಂಥಿ ಎಂದು ಹೆಸರು. ಗಂಟಿಗೆ ಗ್ರಂಥಿ ಎಂದು ಹೆಸರು. ಹೌದಾ, ಇಲ್ಲಿದ್ದಾಗಿದೆ. ಈ ವಿಷಯಗಳಲ್ಲಿಯೂ ದೇಹೇಂದ್ರಿಯಗಳಲ್ಲಿಯೂ ಹೆಚ್ಚಿನ ಮಮತೆಯಿಂದ ಅವುಗಳಿಗೆ ಮನಸ್ಸನ್ನು ಗಂಟು ಬೀಳಿಸಿಕೊಂಡು ನರಳುತ್ತಿರುವವರನ್ನು ಕಂಡು ಕನಿಕರದಿಂದ ಸದ್ಗುರುವು ಆ ಗಂಟನ್ನು ಬಿಚ್ಚಿಕೊಳ್ಳುವ ಉಪಾಯವನ್ನು ಅನುಗ್ರಹಿಸುತ್ತಾನೆ. ಇದೇ ಗ್ರಂಥಿಭೇದವು. ಶಿಷ್ಯನ ಅಜ್ಞಾನವನ್ನು ಕಳೆದು ಆ ಮೂಲಕವಾಗಿ ಕಾಮಕರ್ಮಗಳ ಕಟ್ಟನ್ನು ಕಳಚುವುದೇ ಗ್ರಂಥಿಭೇದವೆಂದು ಶಾಸ್ತ್ರದಲ್ಲಿ ಹೇಳಿರುತ್ತದೆ. ಗ್ರಂಥಿಭೇದವನ್ನು ಶಿಷ್ಯನು ತನ್ನ ಅಲ್ಪಶಕ್ತಿಯಿಂದಲೇ ಮಾಡಿಕೊಳ್ಳುವುದು ಆಗಲಾರದು. ಪರಮಾನಂದ ಸ್ವರೂಪನಾದ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರುವ ಮಹಾತ್ಮರುಗಳು ತಮ್ಮಲ್ಲಿರುವ ದಿವ್ಯತರವಾದ ಶಕ್ತಿಯನ್ನು ಶಿಷ್ಯನಲ್ಲಿ ಹಾಕಿ ಅದನ್ನು ಬೆಳೆಸಿಕೊಳ್ಳುವುದಕ್ಕೆ ತಕ್ಕ ಉಪಾಯಗಳನ್ನು ಹೇಳಿಕೊಡುತ್ತಾರೆ. ಇದೇ ಶಕ್ತಿಪಾತವೆಂಬ ಅನುಗ್ರಹವು. ಹೀಗೆ ಶಿಷ್ಯನಲ್ಲಿರುವ ಅಶುಭ ವಾಸನೆಯನ್ನು ರುದ್ರನಂತೆ ಸಂಹರಿಸಿ ಅವನಲ್ಲಿ ಮೊದಲು ತೋರಿಕೊಳ್ಳದೇ ಇದ್ದ ಶುಭ ವಾಸನೆಯನ್ನು ಬ್ರಹ್ಮನಂತೆ ಸೃಷ್ಟಿಸಿ ಮುಂದೆ ಅವನು ಸಾತ್ವಿಕವಾದ ಅಧ್ಯಾತ್ಮ ಮಾರ್ಗದಲ್ಲಿಯೇ ನಡೆಯುವಂತೆ ಮಾಡುವುದರಿಂದ ಗುರುವು ಮೂರ್ತಿತ್ರಯಾತ್ಮಕನಾಗಿರುತ್ತಾನೆ. ತಾನೋ ಕಟ್ಟ ಕಡೆಗೆ ಗುರು ಶಿಷ್ಯರೆಂಬ ಭೇದವನ್ನು ಕೂಡ ಅಳಿಸಿ ಹಾಕಿ ತನ್ನ ಪರಮಾನಂದ ಸ್ವರೂಪದಲ್ಲಿ ಶಿಷ್ಯನನ್ನು ಒಂದು ಮಾಡಿಕೊಂಡು ಬಿಡುವುದರಿಂದ ಬ್ರಹ್ಮನಂತೆ ಸೃಷ್ಟಿಸಿ ಮುಂದೆ ಅವನು ಸಾತ್ವಿಕ ಅಧ್ಯಾತ್ಮದಲ್ಲಿ ನಡೆಯುವಂತೆ ಮಾಡುವ ವಿಷ್ಣುವಿನಂತೆ ಮಾಡುವುದರಿಂದ ಇಲ್ಲ. ಅದು ಯಾಕೆಂದ್ರೆ ರುದ್ರ ಆಯ್ತು, ರುದ್ರನಂತೆ ಸಂಹಾರ ಮಾಡ್ತಾನೆ. ನಾನು ಅದನ್ನ ಅನ್ಕೊಂಡೆ, ಆದ್ರೆ ಇಲ್ಲಿಲ್ಲ. ಅದೇ ತಪ್ಪಾಗ್ಬಿಟ್ಟಿದೆ. ಮುಂದೆ ಅವನು ಸಾತ್ವಿಕವಾದ ಅಧ್ಯಾತ್ಮಾರ್ಗದಲ್ಲಿಯೇ ನಡೆಯುವಂತೆ ವಿಷ್ಣುವಿನಂತೆ ಮಾಡುವುದರಿಂದ ವಿಷ್ಣು ಹೇಗೆ ಮಾತಾಡ್ತಾನೋ ಗುರು ಅದು ಮುಂದೆಗೆ ಮುಂಚೆನೆ ಬರ್ಬೇಕು. ಬ್ರಹ್ಮನಂತೆ ಸೃಷ್ಟಿಸಿ ವಿಷ್ಣುವಿನಂತೆ ಮುಂದೆ ಅವನು ಸಾತ್ವಿಕವಾದ ಅಧ್ಯಾತ್ಮ ಮಾರ್ಗದಲ್ಲಿಯೇ ನಡೆಯುವಂತೆ ಮಾಡುವುದರಿಂದ ಗುರುವು ಮೂರ್ತಿತ್ರಯಾತ್ಮಕನಾಗಿರುತ್ತಾನೆ. ಕಟ್ಟ ಕಡೆಗೆ ಗುರು ಶಿಷ್ಯರೆಂಬ ಭೇದವನ್ನು ಕೂಡ ಅಳಿಸಿ ಹಾಕಿ ತನ್ನ ಪರಮಾನಂದ ಸ್ವರೂಪದಲ್ಲಿ ಶಿಷ್ಯನನ್ನು ಒಂದು ಮಾಡಿಕೊಂಡು ಬಿಡುವುದರಿಂದ ಆತನು ಶಿಷ್ಯನ ಆತ್ಮನಾದ ಪರಬ್ರಹ್ಮವೇ ಎಂದು ಶ್ಲೋಕದಲ್ಲಿ ಉಪಸಂಹಾರ ಮಾಡಿರುತ್ತದೆ. ಮೇಲೆ ವಿವರಿಸಿರುವ ಅನುಗ್ರಹವನ್ನು ಮಾಡಬಲ್ಲ ಗುರುವಿಗೆ ಮಾತ್ರ ಶ್ರೀಗುರು ಅಥವಾ ಸದ್ಗುರು ಎಂದು ಹೆಸರು. ಮಿಕ್ಕವರು ಬರಿಯ ಗುರುಗಳೆನಿಸುವರು. ಯಾವನು ಶಿಷ್ಯನಿಗೆ ಹಿತವನ್ನು ಹೇಳಿಕೊಡುವನೋ ಅವನು ಗುರು ಎನಿಸುವನು. ಈ ಅರ್ಥದಲ್ಲಿ ತಂದೆ, ತಾಯಿ, ಬಂಧು ಬಳಗ ಮುಂತಾದ ಹಿರಿಯರೆಲ್ಲರೂ ನಮಗೆ ಗುರುಗಳೇ ಆಗಿರುತ್ತಾರೆ. ಹಿತವಚನಗಳನ್ನು ಪುಸ್ತಕದಲ್ಲಿ ಬರೆದಿಟ್ಟಿರುವವರು ಅದನ್ನು ಓದಿಕೊಳ್ಳುವುದಕ್ಕೆ ಅನುಕೂಲವಾಗುವಂತೆ ಓದು ಬರಹವನ್ನು ಕಲಿಸಿಕೊಡುವವರು ಇವರೂ ಗುರುಗಳೇ ಆಗಿರುತ್ತಾರೆ. ಗುರುವು ನಮಗೆ ಈಗ್ಗೆ ಪ್ರಿಯವಾಗಿರುವುದನ್ನು ಮಾತ್ರ ತಿಳಿಸಿಕೊಡುವುದಿಲ್ಲ, ಈಗಲೂ ಮುಂದೆಯೂ ಹಿತವಾಗಿರುವುದನ್ನೇ ಹೇಳಿಕೊಡುತ್ತಾನೆ. ಈ ಹಿತವು ನಮ್ಮ ಶರೀರ, ಮನಸ್ಸು, ಬುದ್ಧಿ ಈ ಎಲ್ಲದರ ಏಳಿಗೆಗೂ ಕಾರಣವಾಗಿದ್ದರೆ ಗುರುವಿನ ಅಂತಸ್ತು ಹೆಚ್ಚಿನದಾಗಿರುತ್ತದೆ. ಬರಿಯ ಶರೀರಕ್ಕೆ ಸಂಬಂಧಪಟ್ಟದ್ದಾಗಿದ್ದರೆ ಅವನ ಅಂತಸ್ತು ಕಡಿಮೆಯದಾಗಿರುತ್ತದೆ. ಈ ದೃಷ್ಟಿಯಿಂದ ನೋಡಿದರೆ ಈ ಜನ್ಮದಲ್ಲಿ ಮಾತ್ರ ನಮ್ಮ ಹಿತವನ್ನು ಸಾಧಿಸುವ ಉಪಾಯವನ್ನು ಬೋಧಿಸುವ ಗುರುವಿಗಿಂತಲೂ ಮುಂದಿನ ಜನ್ಮದಲ್ಲಿಯೂ ನಮಗೆ ಹಿತಕರವಾಗಿರುವ
ದಾರಿಯನ್ನು ಉಪದೇಶಿಸುವಾತನು ಹೆಚ್ಚಿನ ಗುರುವೆನಿಸುತ್ತಾನೆ. ಈ ಜನ್ಮದಲ್ಲಿ ನಮ್ಮನ್ನು ಹಿಂಬಾಲಿಸಿಕೊಂಡು ಬಂದಿರುವ ನಮ್ಮ ಶರೀರದ ಅನುಬಂಧಿಗಳಾದ ಹೆಂಡಿರು, ಮಕ್ಕಳು, ನೆಂಟರು, ಇಷ್ಟರು ಎಲ್ಲರಿಗೂ ಹಿತವಾಗುವ ಹಾದಿಯನ್ನು ಹೇಳಿಕೊಡುವ ಲೌಕಿಕ ಗುರುವಿಗಿಂತಲೂ ಮುಂದೆ ಯಾವ ಯಾವ ಅನುಬಂಧಿಗಳು ಬಂದರೂ ಎಲ್ಲರಿಗೂ ಹಿತವಾಗುವಂತೆ ನಡೆಯುವ ಹೆದ್ದಾರಿಯನ್ನು ಉಪದೇಶಿಸುವ ಧಾರ್ಮಿಕ ಗುರುವು ಹೆಚ್ಚಿನವನಾಗಿರುತ್ತಾನೆ. ಗುರುಗಳೆಲ್ಲರೂ ನಮಗೆ ಪೂಜ್ಯರೇ. ಅವರೆಲ್ಲರಿಗೂ ನಾವು ಕೃತಜ್ಞರಾಗಿಯೇ ಇರಬೇಕು. ಹೆಚ್ಚಿನ ಗುರುವಿನಲ್ಲಿ ವಿಶ್ವಾಸ ಉಂಟಾಗುವುದಕ್ಕೆ ಕಡಿಮೆಯ ಗುರುವೇ ಕಾರಣನಾಗಿರುವುದರಿಂದ ಅವನನ್ನು ನಾವು ಎಂದಿಗೂ ಕಡೆಗಣಿಸುವುದಕ್ಕೆ ಆಗುವ ಹಾಗಿರುವುದಿಲ್ಲ. ಆದರೆ ಗುರುಗಳ ಅಂತಸ್ತು ಹೆಚ್ಚಿದಂತೆಲ್ಲ ನಮಗೆ ಅವರಲ್ಲಿ ವಿಶ್ವಾಸವೂ ಆದರವೂ ಪ್ರೇಮವೂ ಸಹಜವಾಗಿಯೇ ಹೆಚ್ಚುತ್ತಾ ಹೋಗುತ್ತದೆ. ಹೀಗೆ ನೋಡುತ್ತಾ ಹೋದರೆ ಯಾವ ಗುರುವು ನಮ್ಮ ಜೊತೆಯಲ್ಲಿಯೇ ಯಾವಾಗಲೂ ಇದ್ದುಕೊಂಡಿರುವನೋ, ಯಾವನು ಯಾವಾಗ ನಮಗೆ ಯಾವ ಬುದ್ಧಿವಾದವು ಅವಶ್ಯವಾದರೆ ಅದನ್ನು ಆಗಾಗಲೇ ಬೋಧಿಸಿ ನಮ್ಮ ಹಿತವನ್ನು ಸಾಧಿಸುವನೋ ಅವನು ಗುರುಗಳಲ್ಲೆಲ್ಲ ಹೆಚ್ಚಿನವನಾದ ಪರಮಗುರುವಾಗುವನು. ಇಂಥ ಪರಮಗುರುವಿನಲ್ಲಿ ನಮಗೆ ಯಾವಾಗಲೂ ಪೂಜ್ಯ ಬುದ್ಧಿಯು ಕಡಿಮೆಯಾಗಲಾರದು. ಆತನ ಸ್ವಭಾವವನ್ನು ನಾವು ಎಷ್ಟೆಷ್ಟು ಅರಿತುಕೊಂಡರೆ ಅಷ್ಟಷ್ಟು ಅವನಲ್ಲಿ ಹೆಚ್ಚಿನ ಗೌರವ ಬುದ್ಧಿಯುಂಟಾಗುವುದು. ಸಕಲ ಸಮಯಗಳಲ್ಲಿಯೂ, ಸಕಲ ಅವಸ್ಥೆಗಳಲ್ಲಿಯೂ, ಸಕಲ ಜನ್ಮಗಳಲ್ಲಿಯೂ, ಸಕಲ ಲೋಕಗಳಲ್ಲಿಯೂ ನಮ್ಮ ಜೊತೆಯಲ್ಲಿ ಹೀಗೇ ಇದ್ದುಕೊಂಡು ನಮ್ಮ ಹಿತವನ್ನು ತೋರಬಲ್ಲ ಗುರುವು ಯಾವನಿರುವನೋ? ಮನುಷ್ಯ, ಯಕ್ಷ, ಗಂಧರ್ವರೇ ಮೊದಲಾದವರಲ್ಲಿ ಯಾರಿಗೂ ಅಂಥ ಗುರುವಾಗಿರಲು ಸಾಧ್ಯವಿಲ್ಲ. ಏಕೆಂದರೆ ಇವರೆಲ್ಲರೂ ದೇಶ ಕಾಲಗಳ ಅಳತೆಗೆ ಸಿಕ್ಕಿಬಿದ್ದಿರುತ್ತಾರೆ. ಅವರ ಜ್ಞಾನವೂ ಅಳತೆಗೆ ಸಿಕ್ಕಿಬಿದ್ದಿರುತ್ತದೆ. ಆದ್ದರಿಂದ ಅವರಿಗೆ ನಮ್ಮ ಎಲ್ಲ ಅವಸ್ಥೆಗಳಲ್ಲಿಯೂ ಇದ್ದುಕೊಂಡು ನಮ್ಮ ಹಿತವನ್ನೇ ಸಾಧಿಸುವ ಇಚ್ಛೆಯಾಗಲಿ, ಜ್ಞಾನವಾಗಲಿ, ಶಕ್ತಿಯಾಗಲಿ ಇರುವ ಸಂಭವವೇ ಇಲ್ಲ. ಈ ಅರ್ಥದಲ್ಲಿ ನಮಗೆಲ್ಲ ಒಬ್ಬನೇ ಒಬ್ಬನು ಪರಮಗುರುವಾಗಿರಬಲ್ಲವನು. ಅವನೇ ಪರಮೇಶ್ವರನು. ಗುರುವಿನ ಗುರುವಾದ ಹಿರಿಯ ಗುರುವನ್ನೂ ಪರಮಗುರುವೆಂದು ಕರೆಯುವುದುಂಟು. ಆದರೆ ಈ ಪರಮಗುರುವಿಗಿಂತಲೂ ಹಿರಿಯವನಾದ ಪರಾತ್ಪರ ಗುರು ಒಬ್ಬನು ಇದ್ದೇ ಇರುತ್ತಾನೆ. ಇನ್ನಿಲ್ಲವೆಂಬಷ್ಟು ಹಿಂದಕ್ಕೆ ಹೋಗಿ ಯಾವ ಗುರುವನ್ನು ತೆಗೆದುಕೊಂಡರೂ ಆ ಗುರುವಿಗೂ ಮತ್ತೊಬ್ಬ ಗುರುವು ಇದ್ದೇ ಇದ್ದನೆಂದು ಏರ್ಪಡುತ್ತದೆ. ಹಿಂದಿನ, ಈಗಿನ, ಮುಂದಿನ ಗುರುಗಳಿಗೆಲ್ಲ ಗುರುವಾಗಿ ಯಾವ ಕಾಲದ ಕಟ್ಟೂ ಇಲ್ಲದ ಗುರುವೆಂದರೆ ಪರಮೇಶ್ವರನೊಬ್ಬನೇ ಆಗಿರುತ್ತಾನೆ. ನಿಜವಾಗಿ ಆತನೇ ಆದಿಗುರು. ಆದ್ದರಿಂದಲೇ ಪಾತಂಜಲ ಸೂತ್ರದಲ್ಲಿ ಪೂರ್ವೇಶಾಮಪಿ ಗುರುಹು ಕಾಲೇನಾನ ವಚ್ಛೇದಾತ್, ಆತನು ಹಿಂದಿನವರಿಗೂ ಗುರುವು, ಏಕೆಂದರೆ ಆತನಿಗೆ ಈ ಕಾಲದ ಕಟ್ಟು ಇರುವುದಿಲ್ಲ ಎಂದು ಹೇಳಿರುತ್ತದೆ. ಆ ಪರಮೇಶ್ವರನ ಇಚ್ಛೆಗಾಗಲಿ, ಜ್ಞಾನಕ್ಕಾಗಲಿ, ಶಕ್ತಿಗಾಗಲಿ, ದಯೆಗಾಗಲಿ ಇಷ್ಟೆಂಬ ಅಳತೆ ಇರುವುದಿಲ್ಲ. ಆದ್ದರಿಂದಲೇ ಎಲ್ಲ ಧರ್ಮ ಪಂಥಗಳಲ್ಲಿಯೂ ಹಿಂದಿನ ಪರಮಾಚಾರ್ಯರುಗಳು ಪರಮೇಶ್ವರನ ಅನುಗ್ರಹದಿಂದಲೇ ಪರಮಾರ್ಥವನ್ನು ತಿಳಿದುಕೊಂಡರೆಂದು ಹೇಳಿರುತ್ತದೆ. ಅದೇ ಪರಮಾರ್ಥವನ್ನು ಗುರು ಶಿಷ್ಯ ಪರಂಪರೆಯಿಂದ ಈಗಿನ ಗುರುಗಳು ಪಡೆದುಕೊಂಡಿರುತ್ತಾರೆಂದು ನಾವು ಭಾವಿಸುತ್ತೇವೆ. ಆದಿಗುರುವಾದ ಪರಮೇಶ್ವರನು ಅಕ್ಷರಶಃ ಸದ್ಗುರುವಾಗಿರುತ್ತಾನೆ. ಏಕೆಂದರೆ ಸತ್ ಎಂದರೆ ಪರಮಾರ್ಥವಾಗಿರುವುದು ಮತ್ತು ಸಾಧು ರೂಪವಾಗಿರುವುದು. ಪರಮೇಶ್ವರನು ಸದ್ರೂಪನು ಎಂದರೆ ದೇಶ ಕಾಲಗಳ ಕಟ್ಟಿಲ್ಲದೆ ಎಲ್ಲೆಲ್ಲಿಯೂ ಯಾವಾಗಲೂ ಇರುವಾತನು. ಏಕೆಂದರೆ
ಅವನೇ ದೇಶಕಾಲಗಳಿಗೂ ಆಧಾರವಾಗಿರುತ್ತಾನೆ. ಇದರಂತೆ ಪರಮೇಶ್ವರನು ಸಾಧುವಾಗಿಯೂ ಇರುತ್ತಾನೆ. ಎಂದರೆ ಎಲ್ಲರ ಹಿತವನ್ನು ಬಯಸುವವನಾಗಿ ಎಲ್ಲರಿಗೂ ಹಿತವನ್ನೇ ಉಂಟು ಮಾಡುವವನಾಗಿರುತ್ತಾನೆ. ಆತನು ನಮ್ಮೆಲ್ಲರನ್ನೂ ಸೃಷ್ಟಿಸಿ ಹಿತಾಹಿತಗಳನ್ನು ತಿಳಿದುಕೊಳ್ಳುವುದಕ್ಕೂ ಆಚರಣೆ ಮಾಡುವುದಕ್ಕೂ ತಕ್ಕ ಶರೀರವನ್ನು ಕರಣಗಳನ್ನು ಕೊಟ್ಟಿರುವುದಲ್ಲದೆ ಆಗಿಂದಾಗ್ಗೆ ಸನ್ಮಾರ್ಗಕ್ಕೆ ತಿರುಗಿಸುವುದಕ್ಕಾಗಿ ನಮ್ಮೊಳಗೆ ಅಂತರ್ಯಾಮಿಯಾಗಿ ಕುಳಿತಿರುತ್ತಾನೆ. ನಮ್ಮ ಹೊರಗೆ ನಮ್ಮ ಶ್ರೇಯಸ್ಸಿಗೆ ಬೇಕಾಗುವ ಸಚ್ಚಾಸ್ತ್ರಗಳನ್ನು ಅವುಗಳನ್ನು ತಿಳಿಸಿಕೊಡಬಲ್ಲ ಸಾಧುಗಳನ್ನು ಅಲ್ಲಲ್ಲಿ ಇಟ್ಟಿರುತ್ತಾನೆ. ಮೂಲ ಗುರುವಾಗಿರುವ ಪರಮೇಶ್ವರನು ನಮ್ಮೆಲ್ಲರಿಗೂ ಹೀಗೆ ಅನುಗ್ರಹ ಮಾಡುತ್ತಿರುವನೆಂಬುದು ನಮಗೆ ಯಾವ ಸಾಧುಗಳಿಂದ ತಿಳಿದು ಬರುವುದೋ ಅವರುಗಳು ಒಂದು ಬಗೆಯಿಂದ ಸದ್ಗುರುಗಳೆನಿಸಿಕೊಳ್ಳುತ್ತಾರೆ. ಏಕೆಂದರೆ ಅವರು ತಮ್ಮ ಅನುಭವದ ದೃಷ್ಟಿಯಿಂದ ಸದ್ರೂಪನಾದ ಪರಮಾತ್ಮನೇ ಆಗಿರುತ್ತಾರೆ ಮತ್ತು ವರ್ತನೆಯಿಂದ ಸಾಧುಗಳೂ ಆಗಿರುತ್ತಾರೆ. ಪರಮೇಶ್ವರನು ಸ್ವತಃ ದೇಶ ಕಾಲಗಳ ಕಟ್ಟಿನ ಭಯವಿಲ್ಲದವನಾಗಿರುವಂತೆ ಆತನ ಅನುಗ್ರಹದಿಂದ ತಾವು ಪಡೆದುಕೊಂಡಿರುವ ಜ್ಞಾನದಿಂದ ಈ ಸಾಧುಗಳೂ ದೇಶ ಕಾಲಗಳ ಕಟ್ಟಿನ ಭಯವಿಲ್ಲದವರಾಗಿರುತ್ತಾರೆ. ಪರಮೇಶ್ವರನು ಯಾವುದೊಂದು ಪ್ರತಿಫಲವನ್ನೂ ಬಯಸದೆ ಸರ್ವಭೂತಗಳ ಹಿತದಲ್ಲಿಯೇ ನಿರತನಾಗಿರುವಂತೆ ಇವರೂ ಸರ್ವ ಪ್ರಾಣಿಗಳಿಗೂ ಹಿತವನ್ನು ಗೈಯುವುದರಲ್ಲಿಯೇ ನಿರತರಾಗಿರುತ್ತಾರೆ. ಪರಮೇಶ್ವರನು ವೇದ ಶಾಸ್ತ್ರಗಳ ಮೂಲಕವೂ ನಮ್ಮೊಳಗೆ ತಾನು ಇಟ್ಟಿರುವ ತನ್ನ ಸೂಕ್ಷ್ಮ ರೂಪದ ಸನ್ನಿಧಿಯ ಮೂಲಕವೂ ಹೇಗೆ ನಮಗೆ ತತ್ವವನ್ನು ಉಪದೇಶ ಮಾಡುತ್ತಿರುವನೋ ಹಾಗೆಯೇ ಅವರೂ ಉಪದೇಶಗಳ ಮೂಲಕವೂ ತಮ್ಮ ಸದಾಚಾರದ ಮೂಲಕವೂ ನಮಗೆ ಧರ್ಮ ಜ್ಞಾನಗಳನ್ನು ಉಪದೇಶ ಮಾಡುತ್ತಿರುತ್ತಾರೆ. ಆದ್ದರಿಂದ ಇಂಥವರು ಪ್ರಕಟ ಸದ್ಗುರುಗಳಾಗಿರುತ್ತಾರೆ ಎನ್ನಬಹುದಾಗಿರುತ್ತದೆ. ಒಂದು ರೀತಿಯಿಂದ ನೋಡಿದರೆ ಮೂಲ ಗುರುವಿಗಿಂತಲೂ ಈ ಪ್ರಕಟ ಸದ್ಗುರುಗಳೇ ನಮಗೆ ಹೆಚ್ಚಿನ ಪ್ರಯೋಜನವನ್ನು ಮಾಡುವವರಾಗಿರುತ್ತಾರೆನ್ನಬಹುದು. ಹೇಗೆಂದರೆ ಮೂಲ ಗುರುವಾದ ಪರಮೇಶ್ವರನು ಎಲ್ಲೆಲ್ಲಿಯೂ ತನ್ನ ಸಚ್ಚಿದಾನಂದ ರೂಪದಿಂದ ಪರಿಪೂರ್ಣನಾಗಿ ನಮ್ಮಲ್ಲಿಯೂ ಅಂತರಾತ್ಮನಾಗಿರುತ್ತಾನಾದರೂ ಆತನನ್ನು ನೇರಾಗಿ ಕಂಡುಕೊಂಡು ಅನುಭವಿಸುವುದು ನಮ್ಮೆಲ್ಲರಿಗೂ ಸಾಧ್ಯವಾಗಿರುವುದಿಲ್ಲ. ಪ್ರಕಟ ಸದ್ಗುರುಗಳು ಯಾವಾಗ ಆತನ ಶಕ್ತಿ, ಜ್ಞಾನ, ಆನಂದ ಮುಂತಾದವುಗಳನ್ನು ತಮ್ಮ ತಿತಿಕ್ಷೆ, ಸಮತೆ, ಪ್ರೇಮ ಮುಂತಾದ ಅಮೂಲ್ಯ ಸದ್ಗುಣಗಳಿಂದ ಪ್ರಕಾಶಗೊಳಿಸುತ್ತಾರೋ ಆಗಲೇ ಮೂಲ ಸದ್ಗುರುವಾದ ಪರಮೇಶ್ವರನ ಮಹಿಮೆಯು, ಅಪಾರ ಕಾರುಣ್ಯವು ಜನರ ಮನಸ್ಸಿಗೆ ತಟ್ಟುವುದು. ಆಗಲೇ ದುರ್ಗುಣ, ದುರಾಚಾರಗಳಿಂದ ಕೂಡಿದ ಅಲ್ಪಜ್ಞರೂ ಕೂಡ ಸ್ಪರ್ಶಮಣಿಗೆ ಸೋಕಿದ ಕಡಿಮೆಯ ತರದ ಲೋಹದಂತೆ ಚೊಕ್ಕ ಚಿನ್ನವಾಗುವರು. ಈ ಕಾರಣದಿಂದ ಈ ಪ್ರಕಟ ಸದ್ಗುರುಗಳನ್ನೇ ಸದ್ಗುರುಗಳೆಂದು ಕರೆಯುವ ವಾಡಿಕೆಯು ಬಂದಿರುತ್ತದೆ. ಈ ಕಾರಣದಿಂದಲೇ ಈ ಸದ್ಗುರುಗಳನ್ನು ಅಷ್ಟೊಂದು ಪೂಜ್ಯ ಬುದ್ಧಿಯಿಂದ ಪ್ರತಿಯೊಂದು ಧರ್ಮಪಂಥದಲ್ಲಿಯೂ ಕೊಂಡಾಡಿರುತ್ತದೆ. ಪ್ರಕಟ ಸದ್ಗುರುಗಳೆಂಬ ಹೆಸರಿರುವುದರಿಂದ ಈ ಸದ್ಗುರುಗಳೆಲ್ಲರೂ ಪ್ರಕಟವಾಗಿಯೇ ಸಂಚರಿಸುತ್ತಿದ್ದಾರೆಂದು ಭಾವಿಸಬಾರದು. ಏಕೆಂದರೆ ಪರಮೇಶ್ವರನಂತೆ ಅವರೂ ಅವ್ಯಕ್ತ ರೂಪದಿಂದ ಸರ್ವವ್ಯಾಪಕರಾಗಿರದೆ ದೇಹಧಾರಿಗಳಾಗಿರುವರೆಂಬರ್ಥದಲ್ಲಿ ಮಾತ್ರವೇ ಅವರು ಪ್ರಕಟ ಸದ್ಗುರುಗಳೆನಿಸಿಕೊಂಡಿರುತ್ತಾರೆ. ಆದರೂ ಇವರಲ್ಲಿಯೇ ಕೆಲವರು ಗುಪ್ತ ಸದ್ಗುರುಗಳೂ ಉಂಟು. ಶ್ರುತಿ ಸ್ಮೃತಿ ಪುರಾಣಗಳಲ್ಲಿ ಪ್ರಸಿದ್ಧರಾಗಿರುವ ನಾರದ, ಸನಕ, ದತ್ತಾತ್ರೇಯಾದಿಗಳು ಈಗಲೂ ಲೋಕದಲ್ಲಿ ಗುಪ್ತ ರೂಪದಿಂದ
ಎಂದು ಜನರು ನಂಬುತ್ತಾರೆ. ಅಲ್ಲಲ್ಲಿ ಪ್ರಕಟವಾಗಿ ಸಂಚರಿಸುತ್ತಿರುವ ಮಹಾತ್ಮರಲ್ಲಿ ಕೆಲವರು ಈ ಗುಪ್ತ ಸದ್ಗುರುಗಳ ಅಂತರಂಗ ಭಕ್ತರೆಂದೂ ದೊಡ್ಡವರು ಹೇಳುತ್ತಾರೆ. ಆ ಗುಪ್ತ ಸದ್ಗುರುಗಳು ಈಗಲೂ ತಮಗೆ ಮೆಚ್ಚಾದ ಭಕ್ತರಿಗೆ ದರ್ಶನವನ್ನು ಕೊಟ್ಟು ಸದುಪದೇಶವನ್ನು ಮಾಡುವರೆಂಬ ನಂಬಿಕೆಯೂ ಆಸ್ತಿಕರಲ್ಲಿ ಅನೇಕರಿಗೆ ಇರುತ್ತದೆ. ಈ ವಿಷಯವನ್ನು ಒತ್ತಟ್ಟಿಗೆ ಇಟ್ಟರೂ ಮತ್ತೊಂದು ಬಗೆಯ ಗುಪ್ತ ಸದ್ಗುರುಗಳು ಈಗಲೂ ನಮ್ಮ ನಡುವೆಯಲ್ಲಿಯೇ ಇದ್ದುಕೊಂಡಿರುತ್ತಾರೆ. ಅವರು ತಾವು ಸದ್ಗುರುಗಳೆಂಬುದನ್ನು ಜನರಿಗೆ ತಿಳಿಯಗೊಡದೆ ಮಿಕ್ಕವರಂತೆಯೇ ಜನತೆಯ ಮಧ್ಯದಲ್ಲಿಯೇ ಬೇರೆ ಬೇರೆಯ ಸ್ಥಾನಗಳನ್ನು ಆಕ್ರಮಿಸಿಕೊಂಡು ಬೇರೆ ಬೇರೆಯ ಮಹಾಕಾರ್ಯಗಳನ್ನು ಮಾಡುತ್ತಾ ತಮ್ಮ ಆಚರಣದಿಂದಲೂ ಸದುಪದೇಶದಿಂದಲೂ ಲೋಕಕ್ಕೆ ಪರಮೋಪಕಾರವನ್ನು ಮಾಡುತ್ತಿರುವರು. ಇವರಲ್ಲಿ ಕೆಲವರ ಮಹಿಮೆಯು ಹೇಗೋ ಜನರಿಗೆ ಸ್ವಲ್ಪ ಮಟ್ಟಿಗೆ ತಿಳಿದು ಬಂದಿರುತ್ತದೆ. ಆದರೆ ಅವರು ತಾವು ಸಾಧುಗಳೆಂದಾಗಲಿ ಸದ್ಗುರುಗಳೆಂದಾಗಲಿ ಎಂದಿಗೂ ಹೇಳಿಕೊಳ್ಳುವುದಿಲ್ಲ. ಉಳಿದ ಜನರಂತೆಯೇ ತಾವು ಸಾಧನಪರರಾಗಿಯೇ ಕಾಲಕ್ಷೇಪವನ್ನು ಮಾಡಿಕೊಂಡಿರುತ್ತಾರೆ. ಚಂದ್ರನು ಉದಯಿಸಿದ ಮಾತ್ರದಿಂದ ಭೂಲೋಕಕ್ಕೆಲ್ಲ ತಂಪು ಸಂತೋಷವೂ ಉಂಟಾಗುವಂತೆ ಇಂಥ ಮಹಾತ್ಮರ ಸಾಹಚರ್ಯದಿಂದಲೇ ಎಷ್ಟೋ ಜನರಿಗೆ ಸದಾಚಾರದಲ್ಲಿಯೂ ಸದ್ವಿಚಾರದಲ್ಲಿಯೂ ಅಭಿರುಚಿಯುಂಟಾಗುತ್ತದೆ. ಮನಸ್ಸು ಪ್ರಸನ್ನವಾಗುತ್ತದೆ. ನಮಗೆ ಎಷ್ಟು ಜನರು ಇಂಥ ಗುಪ್ತ ಸದ್ಗುರುಗಳು ಅಲ್ಪ ಸ್ವಲ್ಪವಾಗಿಯಾದರೂ ತಿಳಿದು ಬಂದಿರುವರೋ ಅಷ್ಟೇ ಜನರು ಈ ಲೋಕದಲ್ಲಿರುವರೆಂದು ಎಂದಿಗೂ ಭಾವಿಸಬಾರದು. 27 ನಕ್ಷತ್ರಗಳ ಹೆಸರು ಮಾತ್ರ ನಮಗೆ ತಿಳಿದಿದ್ದರೂ ಖಗೋಳದಲ್ಲಿ ಅನಂತ ಸಂಖ್ಯೆಯ ನಕ್ಷತ್ರಗಳು ಇರುವುದು ಹೇಗೆ ನಿಶ್ಚಯವೋ ಅದರಂತೆ ಒಟ್ಟು ಸದ್ಗುರು ಮಂಡಳಿಯಲ್ಲಿ ನಿಮಗೆ ತಿಳಿದು ಬಂದಿರುವವರು ಕೆಲವರೇ ಆಗಿರುತ್ತಾರೆ. ನಮಗೆ ಗೋಚರವಾಗದೇ ಇರುವ ಮಹಾಮಹಿಮರೇ ಬಹುಸಂಖ್ಯೆಯಾಗಿರುತ್ತಾರೆಂಬುದು ನಿಶ್ಚಯ. ಏಕೆಂದರೆ ಜನರಿಗೆ ತಿಳಿಯಗೊಡದಂತೆ ತಮ್ಮ ಸದಾಚಾರವನ್ನು ಕಾಪಾಡಿಕೊಂಡು ಲೋಕಾನುಗ್ರಹವನ್ನು ಮಾಡುತ್ತಿರುವುದೇ ಸಾಧುಗಳಿಗೆ ಹೆಚ್ಚು ಪ್ರಿಯವಾಗಿರುತ್ತದೆ. ಆದ್ದರಿಂದ ಸಾಧುತ್ವವು ಹೆಚ್ಚಿದಂತೆಲ್ಲ ಅವರ ಪ್ರಾಕಟ್ಯವು ಕಡಿಮೆಯಾಗಿರುವುದೆಂದು ಹೇಳುವುದೇ ಹೆಚ್ಚು ಒಪ್ಪುತ್ತದೆ. ಇದೇ ಕಾರಣದಿಂದ ಲೋಕದಲ್ಲಿ ಸಾಧುಗಳೆಂದು ಪ್ರಸಿದ್ಧರಾಗಿರುವವರಲ್ಲಿ ಕೆಲವರು ನಿಜವಾಗಿ ಸಾಧುಗಳಲ್ಲದೆ ಸಾಧುಗಳ ಕೀರ್ತಿಯನ್ನು ಸಂಪಾದಿಸಬೇಕೆಂಬ ತವಕದಿಂದ ಸದ್ಗುರು ಪೀಠವನ್ನು ಅಲಂಕರಿಸುವುದಕ್ಕೆ ಹವಣಿಸುತ್ತಿರುವ ಅಸಾಧುಗಳಾಗಿರುವ ಸಂಭವವೂ ಉಂಟೆಂಬುದನ್ನು ನಾವು ನಂಬಬಹುದಾಗಿದೆ. ಇದು ಹೇಗಾದರೂ ಇರಲಿ, ಪರಮಾರ್ಥವನ್ನು ಕಂಡುಕೊಳ್ಳಬೇಕೆಂದು ಹಾತುವರಿಯುತ್ತಿರುವ ಸಾಧಕರು ಪ್ರಕಟ ಸದ್ಗುರುಗಳನ್ನೇ ಹುಡುಕುತ್ತಾರೆಂಬುದು ನಿಶ್ಚಯವು. ಯಾವಾತನು ತಮಗೆ ಪರಮಾರ್ಥವನ್ನು ಉಪದೇಶಿಸಬಲ್ಲವನೆಂದು ಅವರು ಭಾವಿಸುತ್ತಾರೋ ಅಂಥವನ ಬಳಿಗೆ ಹೋಗಿ ಅವನ ಸೇವೆಯನ್ನು ಮಾಡಿ ತಾವು ಕೃತಾರ್ಥರಾಗಬೇಕೆಂದು ಅವರು ಬಯಸುತ್ತಿರುತ್ತಾರೆ. ಪರಮಾರ್ಥವನ್ನು ಶಾಸ್ತ್ರದಲ್ಲಿ ಹುಡುಕುವುದಕ್ಕಿಂತಲೂ ಸದ್ಗುರುವನ್ನು ಸೇವಿಸಿಯೇ ತಿಳಿದುಕೊಳ್ಳುವುದು ಸುಲಭವಾದ ಹಾದಿಯೆಂದು ಶ್ರುತಿ ಸ್ಮೃತಿಗಳು ಸಾರುತ್ತಿರುವವು. ಅದರಂತೆ ಸದ್ಗುರುವಿನ ಕೃಪೆಗೆ ಪಾತ್ರರಾಗಿ ಕೃತಾರ್ಥರಾಗಬೇಕೆಂದು ಆಸ್ತಿಕರು ಇಚ್ಛಿಸುವುದು ಸಹಜವಾಗಿರುತ್ತದೆ. ಆದ್ದರಿಂದ ಸದ್ಗುರುವಿನ ಲಕ್ಷಣಗಳು ಯಾವುವು? ಈ ಅನುಗ್ರಹಕ್ಕೆ ಪಾತ್ರನಾಗುವುದಕ್ಕೆ ಶಿಷ್ಯನು ಮಾಡಬೇಕಾದ ಪ್ರಯತ್ನವೇನು? ಆತನಿಂದ ಶಿಷ್ಯರಿಗೆ ಆಗುವ ಅನುಗ್ರಹವು ಯಾವ ರೂಪವಾದದ್ದು ಎಂಬ ಪ್ರಶ್ನೆಗಳು ಸಾಧಕರ ಮುಂದೆ ಸಹಜವಾಗಿ ಬರುವವು. ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವುದರಿಂದ ಮಹಾತ್ಮರ ಸೇವೆಯನ್ನು ದೊರಕಿಸಿಕೊಳ್ಳುವುದು ಸುಲಭವಾಗುವುದು. ಸಾಧು ವೇಷಧಾರಿಗಳಾದ ಅಸತ್ಪುರುಷರನ್ನು ನಂಬಿ
ಪರಮಾರ್ಥದಿಂದ ವಂಚಿತರಾಗಿ ಅನರ್ಥಕ್ಕೀಡಾಗುವ ಅಂಜಿಕೆಯೂ ತೊಲಗುವುದು. ಈ ವಿಚಾರದಲ್ಲಿ ಮೊಟ್ಟ ಮೊದಲು ನಾವು ತಿಳಿದುಕೊಳ್ಳಬೇಕಾಗಿರುವುದೇನೆಂದರೆ, ಹೊರಗಿನ ವೇಷದಿಂದಲಾಗಲಿ ಆಚರಣೆಯಿಂದಲಾಗಲಿ ಇಂಥವರೇ ನಿಜವಾಗಿಯೂ ಪರಮಾರ್ಥವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರುವವರೆಂದು ಗುರುತಿಸುವುದಕ್ಕೆ ಬರುವುದೇ ಇಲ್ಲ. ಏಕೆಂದರೆ ಮಹಾತ್ಮರಾದವರು ತಾವು ತತ್ವ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುವುದಕ್ಕಿಂತ ಮುಂಚೆ ಅನುಸರಿಸುತ್ತಿದ್ದ ಆಚಾರ ವಿಚಾರಗಳನ್ನೇ ಆಮೇಲೂ ಇಟ್ಟುಕೊಂಡಿರುವುದೇ ಬಹಳ ರೂಢಿಯಲ್ಲಿರುತ್ತದೆ. ಅವರು ಯಾವ ದೇಶದಲ್ಲಿ, ಯಾವ ಕಾಲದಲ್ಲಿ, ಯಾವ ಸ್ಥಿತಿಯಲ್ಲಿ ಅವತರಿಸಿ ವಿದ್ಯಾಭ್ಯಾಸ ಮಾಡಿರುವರೋ ಅಲ್ಲಿ ಯಾವ ಬಗೆಯ ದೀಕ್ಷೆಯೇ ಮುಂತಾದವುಗಳನ್ನು ಸ್ವೀಕರಿಸಿದ್ದರೋ ಅದಕ್ಕನುಸಾರವಾಗಿಯೇ ಬಹುಮಟ್ಟಿಗೆ ಈಗಿನ ಅವರ ಬಾಹ್ಯಾಚಾರವೂ ವೇಷವೂ ಕಂಡುಬರುತ್ತಿರುತ್ತದೆ. ಇದಲ್ಲದೆ ಅವರಲ್ಲಿ ಕೆಲವರು ತ್ಯಾಗಿಗಳಾಗಿರುತ್ತಾರೆ, ಕೆಲವರು ಯೋಗಿಗಳಾಗಿರುತ್ತಾರೆ, ಕೆಲವರು ಏಕಾಂತವಾಸಿಗಳಾಗಿರುತ್ತಾರೆ, ಕೆಲವರು ಜನರ ಮಧ್ಯದಲ್ಲಿದ್ದು ಕಾರ್ಯನಿರತರಾಗಿರುತ್ತಾರೆ, ಕೆಲವರು ಶಾಸ್ತ್ರೋಕ್ತವಾದ ಆಚಾರ ನಿಯಮಗಳನ್ನು ವ್ಯವಸ್ಥೆಯಿಂದ ಅನುಸರಿಸಿರುತ್ತಾರೆ, ಮತ್ತೆ ಕೆಲವರು ಸ್ವಾಭಾವಿಕವಾಗಿ ಆಯಾ ಕಾಲದ ಲೋಕರೀತಿಯಿಂದ ಇರುತ್ತಾರೆ. ಅವರ ವೇಷ, ಭೂಷಣ, ಭಾಷೆ ಇವುಗಳು ಒಬ್ಬೊಬ್ಬರಲ್ಲಿ ಒಂದೊಂದು ಬಗೆಯಾಗಿರುತ್ತವೆ. ಹೀಗಿರುವುದರಿಂದ ಗಡ್ಡವನ್ನು ಬಿಟ್ಟವನೇ ಸಾಧುವು, ಕಾವಿಯನ್ನು ಹೊದ್ದವನೇ ಸಾಧುವು, ಶಾಸ್ತ್ರವಾಕ್ಯಗಳನ್ನು ನುಡಿಯಬಲ್ಲವನೇ ಸಾಧುವು ಎಂದೀ ಪರಿಯಲ್ಲಿ ಸಾಧುಗಳನ್ನು ಆರಿಸಿಕೊಂಡು ಸದ್ಗುರುವನ್ನು ಮಾಡಿಕೊಳ್ಳುವುದಕ್ಕೆ ಬರುವುದಿಲ್ಲ. ಸಾಧುಗಳು